ಸೆಸ್ ಸರ್ಚಾರ್ಜ್ನ ನಮಗೆ ಕೊಡದೇ ಇದ್ರು, ನಮ್ಗೆ ಹಣ ಕೊಡದೇ ಇದ್ರು ಅವರು ಸರ್ಚಾರ್ಜನ್ನ ಏನು ಸರ್ ಅಲ್ಲಲ್ಲ ನೀವೇನು ಹಿಂಗೆ ತಲೆ ಬಿಡ್ಕತ್ತ ಇರಲ್ಲ ಹೇಳ್ರಿ. ಅಲ್ಲಲ್ಲ ಹೌದು ಅವ್ರು ಹೇಳ್ಬೇಕಲ್ಲ, ಅವರೇ ತಲೆ ಬಡ್ಕೊಂಡು ಬರ್ತಾರೆ ನೋಡಿ. ರಾಯ್ ರೆಡ್ಡಿ ಅವರು ಹೀಗೆ ಮಾಡ್ತಾರೆ. ತಡೀರಿ ತಡೀರಿ ಅವ್ರು ಹೇಳಿ ಅವರೇ ಹೇಗೆ ಮಾಡ್ತಾರೆ ನೋಡಿ. ನಿಮ್ಮ ಮಾತು ಕೇಳಿ, ನಿಮ್ಮ ಮಾತು ಕೇಳಿ ಏನ್ ಮಾಡ್ತಾ ಏನು ನಾನೇನೋ ತಪ್ಪು ಹೇಳ್ತಾ ಇದ್ದೀನೇನೋ ಅಂತ ತಿಳ್ಕೊಬೇಕಲ್ಲ. ನಮ್ದೇನು ತಪ್ಪಿಲ್ತಾನೆ ಹೇಳಿದ್ಕೆ ನಿಮಗೆ ಅಂದ್ರೆ ಹೇಳ್ಬಾರ್ದು ಅಂತ ಹೇಳಿದೆ ನಾನು. ಸರಿ ಇದೆ ಹೇಳ್ರಿ. ಕರೆಕ್ಷನ್ ಮಾಡ್ಬೇಕದ್ ಏನೋ ತಪ್ಪ ಇದ್ರೆ ಕರೆಕ್ಷನ್ ಮಾಡಿ, ತಪ್ಪಿದ್ರೆ ಇಲ್ಲ ಇಲ್ಲ ಸರಿ ಇದೆ. ಇಲ್ಲ ಕರೆಕ್ಟ್ ನಾನು ಕರೆಕ್ಷನ್ ಅವ್ರು ಏನ್ ಹೇಳ್ತಾರೆ, ಕರೆಕ್ಷನ್ ಮಾಡಿದ್ರೆ ನೀವು ಕೇಳಲ್ಲ ಅಂತ ಹೇಳ್ತಾರೆ ಅವರಷ್ಟೇ. ಮಾಡೋ ಅವಶ್ಯಕತೆ ಇಲ್ಲ. ನೀವು ಮಾತಾಡ್ತಾ ಇರೋ ಉದ್ದೇಶ ರಾಜ್ಯಕ್ಕೆ ಬಹಳ ಹಣಕಾಸಿನ ಅನ್ಯಾಯ ಆಗಿದೆ ಅನ್ನೋದು ನಿಮ್ಮ ಉದ್ದೇಶ. ಹೌದು. ಮಾತನಾಡುವಂತ ಸಂದರ್ಭದಲ್ಲಿ ತಾಂತ್ರಿಕವಾಗಿ ಸರಿನೋ ತಪ್ಪೋ ಮಾತಾಡ್ತೀರಿ, ಉದ್ದೇಶ ಸರಿ ಇದೆ. ಯುವರ್ ಇಂಟೆನ್ಷನ್ ಇಸ್ ಗುಡ್. ಏನು ಯುವರ್ ಇಂಟೆನ್ಷನ್ ಇಸ್ ಇರ್ರಿ, ಏನು ತಾಂತ್ರಿಕ ತಪ್ಪ ಇದೆ? ನಿಮ್ಮ ಉದ್ದೇಶ ಸರಿ ಇದೆ ಅಂತ ಹೇಳಿದೆ. ಅಲ್ಲ ಉದ್ದೇಶ ಸರಿ ಇದೆ, ಸರಿ ಇದೆ. ಏನು ಮಾಡೋಣ. ಉದ್ದೇಶ ಸರಿ ಇದ್ಮೇಲೆ ಮುಗಿದೋಯ್ತು. ಅಲ್ಲ ನೀವು ತಪ್ಪು ಮಾತಾಡಕತ್ತೀರಿ ಅಂತ ಹೇಳಿದ್ರು ಅವ್ರೀಗ. ನಮ್ಮ ಉದ್ದೇಶ ತಪ್ಪ. ಮಾತಾಡಿ ಸರಿ ಇದೆ, ಮಾತಾಡಿ. ತಪ್ಪಾಗಿದೆ. ಇಲ್ಲ ಇಲ್ಲ ಯಾಕಂದ್ರೆ ಶಿವಲಿಂಗೇಗೌಡರು ಹೇಳಕತ್ತಾರ. ಜೈ ಜೈ ಕುತ್ಕೊಳ್ರಿ ಕುತ್ಕೊಳ್ರಿ. ಡಿಸ್ಟರ್ಬ್ ಅಲ್ಲ, ಇವ್ರು ಮಾಡಿದ್ ಸರಿಲ್ಲ. ಇದು ನೀವು ಏನೋ ಪ್ರಜ್ಞಾವಂತರಾಗಿದ್ರೆ ನಾವೇನಾದ್ರು ತಪ್ಪು ಮಾಡಿದ್ರೆ ರೆಕ್ಟಿಫೈ ಮಾಡ್ಬೇಕು. ನೀವು ಸರಿ ಇದೆ ಮಾತಾಡ್ರಿ. ಬೇರೆ ಮಾತಾಡೋದ್ರ ದೌಡ್ ಮುಗಿಸ್ರಿ. ಈಗ ಮಾನ್ಯ ಸಭಾಧ್ಯಕ್ಷರೇ ಆರ್ಥಿಕ ಸಲಹೆಗಾರಗಿಂತ ಗೊತ್ತಾ ಅವ್ರು ಕರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ಆರ್ಥಿಕ ಸಲಹೆ ಹೇಳಿ ಇಲ್ಲತ್ತ ನಾವೇನಾದ್ರು ತಪ್ಪು ಮಾಡಿದ್ರೆ ಸರಿ ಮಾತಾಡ್ರಿ. ಮಾನ್ಯ ಸಭಾಧ್ಯಕ್ಷರೇ ಮಾತಾಡ್ರಿ. ಅಲ್ಲ ಈಗ ನೀವು ಚಾಲು ಮಾಡ್ರಿ. ಅಧ್ಯಕ್ಷರೇ ಪಾಯಿಂಟ್ ಆಫ್ ಆರ್ಡರ್ ಅವ್ರ ಪಾಯಿಂಟ್ ಆಫ್ ಆಗಿತ್ ಬಿಡಪ್ಪ. ಅವ್ರ ಉದ್ದೇಶ ಸರಿ ಇದೆ ನೋಡಿ ಅಧ್ಯಕ್ಷರೇ. ಹೇಳ್ರಿ. ಶಿವಲಿಂಗೇಗೌಡರು ಮಾತನಾಡುವ ಉದ್ದೇಶ ಕರೆಕ್ಟ್ ಆಗಿದೆ. ಸರಿ ಸರಿ ಸರಿ. ತಾಂತ್ರಿಕವಾಗಿ ಹೆಚ್ಚು ಕಡಿಮೆ ಮಾತಾಡ್ತಿರ್ಬೋದು, ನಾಟ್ ನೆಸೆಸರಿ ಇದೇ ತರ ಮಾಡಬೇಕು, ಸರ್ಚಾರ್ಜ್ ಹಂಗಿರ್ಬೇಕು, ಇದೇ ಹಂಗಿರ್ಬೇಕು. ದಟ್ ಇಸ್ ಎ ಫೈನಾನ್ಷಿಯಲ್ ಟ್ರಿಕ್. ದಟ್ಸ್ ಎ ಡಿಫರೆಂಟ್ ಮ್ಯಾಟರ್. ಅಂದ್ರೆ ನೀವು ಹೇಳಿದ್ರೆ ತಪ್ಪು ಮಾತಾಡಿದ್ರಲ್ಲ.